ಒಂದಿನ ರೈಲ್ವೆ ಸ್ಟೇಷನ್ನಲ್ಲಿ ಭಿಕ್ಷೆ ಬೇಡ್ತಾ ಒಬ್ಬ ಭಿಕ್ಷುಕ ಕೂತಿರ್ತಾನೆ. ಪಕ್ಕದಲ್ಲಿ ಸೂಟು ಬೂಟು ಹಾಕ್ಕೊಂಡು ಒಬ್ಬ ದೊಡ್ಡ ಉದ್ಯಮಿ ರೈಲ್ವೆಗಾಗಿ ಕಾಯ್ತಾ ಕೂತಿರ್ತಾನೆ. ಅವನನ್ನು ನೋಡಿದ ತಕ್ಷಣ ಭಿಕ್ಷುಕ ಅವನ ಮುಂದೆ ಕೈ ಚಾಚಿ ಭಿಕ್ಷೆ ಹಾಕಿ ಅಂತ ಕೇಳ್ಕೊತಾನೆ. ಕೈ ಚಾಚಿದ್ದೇ ತಡ ಆ ಉದ್ಯಮಿ ಏನು ಹೇಳ್ತಾನೆ ಗೊತ್ತಾ? ಇದುವರೆಗೂ ಇಷ್ಟು ದಿನ ಎಲ್ಲರ ಹತ್ರನೂ ಬೇಡಿದ್ದೀಯಾ, ಆದರೆ ಯಾರಿಗಾದ್ರೂ ಏನಾದರೂ ಕೊಟ್ಟಿದ್ದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಭಿಕ್ಷುಕ ಹೇಳ್ತಾನೆ, ಸರ್, ನನ್ನ ಹತ್ರ ಏನಿದೆ ಕೊಡೋದಕ್ಕೆ? ನಾನೊಬ್ಬ ಸಾಧಾರಣ ಭಿಕ್ಷುಕ. ಒಬ್ಬ ಭಿಕ್ಷುಕನ ಹತ್ರ ಏನು ಇಲ್ಲದೆ ಇರೋದು ಕಾರಣಕ್ಕೆ ಅವನು ಇನ್ನೊಬ್ಬರ ಹತ್ರ ಕೈ ಚಾಚ್ತಾ ನಿಲ್ತಾನೆ. ಅವನ ಅಸಹಾಯಕತೆಯನ್ನು ಎಲ್ಲರ ಮುಂದೆ ತೋರಿಸ್ಕೊತಾನೆ. ಇದನ್ನು ನಿಮಗೆ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಅಂತಾನೆ. ಆ ಮಾತನ್ನು ಕೇಳಿದ ಉದ್ಯಮಿ, ಯಾರಿಗೂ ಏನೂ ಕೊಡುವಂತಹ ಯೋಗ್ಯತೆ ನಿನಗಿಲ್ಲ ಅಂದರೆ ಇನ್ನೊಬ್ಬರ ಹತ್ರ ಬೇಡೋ ಹಕ್ಕು ಕೂಡ ನಿನಗಿಲ್ಲ. ಈ ಮಾತನ್ನು ಕೇಳಿದ ತಕ್ಷಣ ಭಿಕ್ಷುಕನ ಕಣ್ಣು ಕೆಂಪಾಗತ್ತೆ. ಅವನ ಮೈ ಒಂದು ಸಲ ರೋಮಾಂಚನವಾಗುತ್ತೆ. ಆ ಮಾತುಗಳನ್ನು ಕೇಳಿಸಿಕೊಂಡ ಭಿಕ್ಷುಕನಿಗೆ ಭಿಕ್ಷೆ ಬೇಡೋದಕ್ಕೂ ಮನಸ್ಸಾಗದೆ ಒಂದು ಜಾಗದಲ್ಲಿ ಹೋಗಿ ಆ ಉದ್ಯಮಿ ಹೇಳಿದ ಮಾತನ್ನೇ ತಲೆಯಲ್ಲಿ ಹಾಕ್ಕೊಂಡು ಚಿಂತಾಭ್ರಮಣನಾಗಿ ಕೂತ್ಕೋತಾನೆ. ಎಂತಹ ಮಾತಾಡಿ ಹೋದ್ನಲ್ಲಪ್ಪ ಇವನು, ಮುಖಕ್ಕೆ ಜೋರಾಗಿ ಯಾರೂ ಹೊಡೆದಂಗಾಯ್ತಲ್ಲ. ಭಗವಂತನೇ ಈ ಉದ್ಯಮಿಯ ರೂಪದಲ್ಲಿ ನನಗೆ ಬಂದು ಎಚ್ಚರಿಸ್ತಾ ಇದ್ದಾನೆ ಅಂತ ಅವನು ತಕ್ಷಣವೇ ಎಚ್ಚೆತ್ಕೋತಾನೆ. ನಾನೇನಾದರೂ ಮಾಡಬೇಕು, ಭಿಕ್ಷೆ ಬೇಡಿ ಇನ್ನೊಬ್ಬರ ಹತ್ರ ಕೈ ಚಾಚಬಾರ್ದು. ನನಗೂ ಬದುಕುವ ಹಕ್ಕಿದೆ, ನನಗೂ ಕೂಡ ಕನಸುಗಳಿವೆ. ಆ ಕನಸುಗಳನ್ನು ನಾನು ಕೂಡ ಈಡೇರಿಸಬೇಕು ಅಂತ ಅವನು ಮನಸ್ಸಿನಲ್ಲಿ ಛಲವನ್ನು ತುಂಬ್ಕೋತಾನೆ. ಮನಸ್ಸಿನಲ್ಲಿ ಹಠವನ್ನು ತುಂಬಿಕೊಂಡು ಏನಾದರೂ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಕುಳಿತಿರುವಾಗ ರೈಲ್ವೆ ಪ್ಲಾಟ್ಫಾರ್ಮ್ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಹೂವುಗಳು ಬೆಳೆದಿರೋದನ್ನು ನೋಡ್ತಾನೆ. ಆ ಸುಂದರವಾದ ಹೂವುಗಳನ್ನು ನೋಡಿದ ತಕ್ಷಣ ಅವನ ಮನಸ್ಸಿನಲ್ಲಿ ಮತ್ತಷ್ಟು ರೋಮಾಂಚನವಾಗಿದೆ. ಅಲ್ಲಿ ಹೋಗಿ ಪಟಪಟನೆ ಆ ಹೂವುಗಳನ್ನು ಕಿತ್ಕೊಂಡು ಅದರಿಂದ ಒಂದು ಬೊಕ್ಕೆ ತಯಾರು ಮಾಡಿ ಮತ್ತದೇ ರೈಲ್ವೆ ಸ್ಟೇಷನ್ನಲ್ಲಿ ಭಿಕ್ಷೆಗಾಗಿ ಕೂತ್ಕೋತಾನೆ. ಆದರೆ ಈ ಸಲ ಅವನು ಕೈ ಚಾಚೋದಿಲ್ಲ. ಬದಲಿಗೆ ಹೂವಿನ ಬುಕ್ಕೆ ತಗೊಂಡು ಆ ರೈಲ್ವೆ ಸ್ಟೇಷನ್ನಲ್ಲಿ ಹೋಗೋರಿಗೆ ಬರೋರಿಗೆ ಅದನ್ನು ಕೊಡ್ತಾ ಮಂದಹಾಸವನ್ನು ಬೀರ್ತಾನೆ. ಬೊಕ್ಕೆಯನ್ನು ತಗೊಂಡ ಪ್ರತಿಯೊಬ್ಬರು ಕೂಡ ಭಿಕ್ಷುಕನಿಗೆ ಥ್ಯಾಂಕ್ಸ್ ಹೇಳಿ ಅವನಿಗೆ ಕೈಲಾದ ಸಹಾಯವನ್ನು ಮಾಡಿ ಅಲ್ಲಿಂದ ಹೊರಟು ಹೋಗ್ತಿರ್ತಾರೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ ಭಿಕ್ಷುಕ, ಹೌದಲ್ವಾ, ನನ್ನ ಕೈಲೂ ಕೂಡ ಏನಾದರೂ ಮಾಡಲು ಸಾಧ್ಯವಿದೆ. ನಾನು ಇನ್ನೊಬ್ಬರ ಹತ್ರ ಕೈ ಚಾಚೋ ಬದಲು ನಾನು ಕೂಡ ದುಡಿದು ತಿನ್ನಬಹುದು ಅನ್ನೋ ಕಾನ್ಫಿಡೆನ್ಸ್ ಅವನಿಗೆ ಬರದೆ. ಇದಾದ ಕೆಲವೇ ದಿನಗಳಲ್ಲಿ ಆ ಟ್ರ್ಯಾಕ್ನಲ್ಲಿ ಇದ್ದ ಹೂವುಗಳೆಲ್ಲವೂ ಮಾಯವಾಗದೆ. ಇನ್ನೇನಪ್ಪ ಮಾಡೋದು ಅಂತ ಭಿಕ್ಷುಕ ಚಿಂತೆಯಲ್ಲಿ ಮಗ್ನರಾಗಿರುವಾಗ ಮತ್ತದೇ ಸೂಟು ಬೂಟು ಧರಿಸಿದ ಉದ್ಯಮಿಯೊಬ್ಬರು ಆ ಜಾಗಕ್ಕೆ ಬರ್ತಾರೆ. ಅವರನ್ನು ಕಂಡ ತಕ್ಷಣವೇ ಭಿಕ್ಷುಕ ನಮಸ್ಕಾರ ಮಾಡಿ ಹೇಳ್ತಾನೆ, ಸರ್, ನೀವು ಆ ದಿನ ಹೇಳಿದ ನನಗೆ ಮಾತು ತುಂಬಾನೇ ಜ್ಞಾನೋದಯವಾಯಿತು. ಅದರಿಂದ ನಾನು ಇವತ್ತು ಹೂವಿನ ಬೊಕ್ಕೆ ತಯಾರಿಸಿ ಪ್ರತಿಯೊಬ್ಬರಿಗೂ ಅದನ್ನು ಕೊಟ್ಟು ಅದರಿಂದ ಹಣ ಸಂಪಾದನೆ ಮಾಡ್ತಾ ಇದ್ದೀನಿ. ನಾನು ಕೂಡ ಈಗ ದುಡಿತಾ ಇದ್ದೀನಿ, ಯಾರ ಹಂಗಲು ಬದುಕ್ತಾ ಇಲ್ಲ, ಯಾರ ಮುಂದೆನೂ ಕೈ ಚಾಚ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆ ಉದ್ಯಮಿ ನಗುತ್ತಾ, ಹೌದಾ, ನನಗೆ ಈ ಮಾತನ್ನು ಕೇಳಿ ತುಂಬ ಸಂತೋಷವಾಯಿತು. ಈಗ ನೋಡು, ನಿನಗೂ ಕೂಡ ಬದುಕುವ ಹಕ್ಕಿದೆ ಅಂತ ಗೊತ್ತಾಗಿತ್ತು. ಗೆಳೆಯ, ನಿನಗೆ ಈಗ ಕೊಡುವ ಹಕ್ಕಿದೆ ಅಂದಮೇಲೆ ಕೈ ಚಾಚುವ ಯೋಗ್ಯತೆಯೂ ಕೂಡ ನಿನಗೆ ತಾನಾಗೆ ಬಂದೇ ಬರದೆ. ಯಾವುದೇ ಕಾರಣಕ್ಕೂ ಹೆದರಬೇಡ, ಯಾವತ್ತೂ ಕೂಡ ಸೋಲೊಪ್ಕೋಬೇಡ. ಜೀವನದಲ್ಲಿ ಬರುವುದೆಲ್ಲವನ್ನೂ ಸಮನಾಗಿ ಸ್ವೀಕರಿಸು. ಕಷ್ಟ, ಸುಖ, ನೋವು, ನಲಿವು, ದುಃಖ ಎಲ್ಲವೂ ಜೀವನದಲ್ಲಿ ಬಂದೇ ಬರುತ್ತೆ. ಅದು ನಿನಗಷ್ಟೇ ಅಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಅದು ಇದ್ದೇ ಇದೆ. ಹಾಗಂತ ನೀನು ಇನ್ನೊಬ್ಬರ ಹತ್ರ ಕೈ ಚಾಚಿ ನಿನ್ನ ಅಸಹಾಯಕತೆಯನ್ನು ತೋರಿಸಿದ್ರೆ ಜನ ನಿನ್ನನ್ನು ಭಿಕ್ಷುಕನನ್ನಾಗಿಯೇ ನೋಡ್ತಾರೆ ಹೊರತು ನಿನ್ನಲ್ಲಿರುವ ಶ್ರೀಮಂತನನ್ನು ಯಾರೂ ಕೂಡ ಗಮನಿಸೋದಿಲ್ಲ ಅಂತ ಹೇಳ್ತಾನೆ. ಈ ಮಾತು ಕೂಡ ಅವನ ಮುಖಕ್ಕೆ ಹೊಡೆದಂಗೆ ಆಗದೆ. ಆ ಮಾತುಗಳನ್ನು ಕೇಳಿಸಿಕೊಂಡ ಭಿಕ್ಷುಕನಿಗೆ ಮತ್ತಷ್ಟು ಬದುಕುವ ಛಲ ಹುಟ್ಟುತ್ತೆ. ನಾನೇನಾದರೂ ಮಾಡಬೇಕು, ನನ್ನಿಂದ ಎಲ್ಲವೂ ಸಾಧ್ಯವಾಗುತ್ತೆ. ಇಂತಹ ಮಾತುಗಳನ್ನು ಕೇಳಿಸಿಕೊಂಡ ಭಿಕ್ಷುಕ ಅವನ ಮನಸ್ಸಿನಲ್ಲಿ ನಿರ್ಧಾರ ಮಾಡ್ತಾನೆ. ಕೂಡಲೇ ಅವನು ಮಾರ್ಕೆಟ್ಗೆ ಹೋಗಿ ಅವನ ಬಳಿ ಇದ್ದ ಎಲ್ಲ ಹಣದಿಂದ ಹೂವುಗಳನ್ನು ಖರೀದಿ ಮಾಡ್ಕೊಂಡು ಬರ್ತಾನೆ. ಆ ಹೂವುಗಳಿಂದ ಬೊಕ್ಕೆಯನ್ನು ತಯಾರು ಮಾಡ್ತಾನೆ. ಬೊಕ್ಕೆಯಿಂದ ಒಂದು ದೊಡ್ಡ ಅಂಗಡಿಯನ್ನೇ ಇಡ್ತಾನೆ, ದೊಡ್ಡ ಗಿಫ್ಟ್ ಸೆಂಟರ್ನ ಇಡ್ತಾನೆ. ಇದರಿಂದ ಅವನು ಕಷ್ಟಪಟ್ಟು ದುಡಿದು ಬಂದ ಹಣವನ್ನೆಲ್ಲ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾನೆ. ಈಗ ಭಿಕ್ಷುಕ ಬದಲಾಗಿರ್ತಾನೆ. ಅವನು ಕೈ ತುಂಬ ಸಂಪಾದನೆ ಮಾಡ್ತಾ ಇರ್ತಾನೆ. ಬಂದ ಹಣದಿಂದ ಎಲ್ಲ ಕಡೆಯೂ ಇನ್ವೆಸ್ಟ್ ಮಾಡ್ತಾ ಅವನು ದೊಡ್ಡ ಬಂಗ್ಲೆ ಕಟ್ತಾನೆ, ಕಾರ್ ತಗೋತಾನೆ, ಐಷಾರಾಮಿ ಜೀವನವನ್ನು ನಡೆಸ್ತಾನೆ. ಇಂತಹ ಮತ್ತಷ್ಟು ಬಿಸ್ನೆಸ್ಗಳನ್ನು ಇಂಪ್ರೂವ್ ಮಾಡ್ತಾ ಮಲ್ಟಿಪಲ್ ಬಿಸ್ನೆಸ್ ಮಾಡ್ತಾ ಅವನು ದೊಡ್ಡ ಉದ್ಯಮಿಯಾಗಿ ಬೆಳೀತಾನೆ. ಕಷ್ಟಪಟ್ಟು ದುಡಿದ್ರೆ ಏನು ಬೇಕಾದರೂ ಸಾಧಿಸಿ ತೋರಿಸಬಹುದು ಅನ್ನೋದನ್ನು ಆ ಭಿಕ್ಷುಕ ಪ್ರೂವ್ ಮಾಡಿ ತೋರಿಸಿರ್ತಾನೆ. ಒಂದು ದಿನ ಅವನು ಟ್ರೈನ್ನಲ್ಲಿ ಹೋಗ್ತಾ ಇರುವಾಗ ತನ್ನ ಹಳೆಯ ದಿನಗಳನ್ನು ಮೆಲುಕು ಹಾಕ್ತಾ ಇರ್ತಾನೆ. ಸಡನ್ ಆಗಿ ಆ ಉದ್ಯಮಿ ಮತ್ತೆ ಅಲ್ಲಿ ಪ್ರತ್ಯಕ್ಷರಾಗ್ತಾರೆ. ಅವರನ್ನು ನೋಡಿದ ತಕ್ಷಣವೇ ಆತ ಉದ್ಯಮಿಯನ್ನ ನೋಡಿ ನಮಸ್ಕಾರ ಮಾಡಿ, ಸರ್, ನಾನು ಗುರುತು ಸಿಗ್ತಾ ಕೆಲವು ವರ್ಷಗಳ ಹಿಂದೆ ನಾನು ಇಲ್ಲಿ ಭಿಕ್ಷೆ ಬೇಡ್ತಾ ಇದ್ದೆ. ನಾನು ಭಿಕ್ಷೆ ಬೇಡುವಾಗ ನೀವು ಬಂದು ನನಗೆ ಒಂದು ಮಾತು ಹೇಳಿದ್ರೆ, ಏನು ಗೊತ್ತಾ, ನಿನಗೆ ಕೊಡೋ ಹಕ್ಕಿಲ್ಲ ಅಂದರೆ ಬೇಡೋ ಯೋಗ್ಯತೆಯೂ ಕೂಡ ಇಲ್ಲ ಅಂತ ಹೇಳಿದ್ರಿ. ಆ ಮಾತನ್ನೇ ನಾನು ನಿಜವಾಗಿ ಮನಸ್ಸಿನಲ್ಲಿ ಹಾಕೊಂಡು ಕಷ್ಟಪಟ್ಟು ಬೆಳೆದು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದೀನಿ. ಅದಕ್ಕೇನಾದರೂ ಕಾರಣ ಇದ್ದರೆ ನಿಮ್ಮ ಮಾತುಗಳು, ನಿಮ್ಮ ಆಶೀರ್ವಾದ, ನಿಮ್ಮ ಆತ್ಮಸ್ಥೈರ್ಯ
ಅದೇ ನನ್ನನ್ನು ಇವತ್ತು ಈ ಸ್ಥಾನಕ್ಕೆ ಕರ್ಕೊಂಡು ಬಂದಿದೆ ಅಂತ ಹೇಳ್ತಾನೆ. ಆ ಉದ್ಯಮಿಯ ಮಾತುಗಳನ್ನು ಕೇಳಿಸಿಕೊಂಡ ಈ ಉದ್ಯಮಿ ತುಂಬಾ ಸಂತೋಷ ಪಡ್ಕೋತಾನೆ. ನನಗೆ ಇವತ್ತು ಕೂಡ ನಿಜವಾಗ್ಲೂ ಸಂತೋಷ ಆಗಿದೆ. ನನ್ನ ಮಾತುಗಳನ್ನು ನೀನು ಅಷ್ಟು ಗಂಭೀರವಾಗಿ ತಗೊಂಡು ಜೀವನದಲ್ಲಿ ಮುಂದೆ ಬರೋದಕ್ಕೆ ಯಾವ ಕ್ರಮಗಳನ್ನು ತಗೋಬೇಕೋ ಆ ಕ್ರಮಗಳನ್ನು ಬೇಗ ತಗೊಂಡು ನೀನು ಅತೀವವಾದ ಸಾಧನೆಯನ್ನು ಮಾಡಿ ತೋರಿಸಿದೀಯಾ. ಇದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ ಅಂತ ಹೇಳ್ತಾನೆ. ಡಿಯರ್ ಫ್ರೆಂಡ್ಸ್, ಕಥೆಯ ಉದ್ದೇಶ ಏನು ಅಂದರೆ, ಯಾರು ಬೇಕಾದರೂ ಎಂತಹ ಸಾಧನೆಯನ್ನು ಮಾಡಿ ತೋರಿಸಬಲ್ಲರು, ಆದರೆ ಅವರಿಗೆ ಧೈರ್ಯದ ಕೊರತೆ ಇದೆ. ಅವರು ಆತ್ಮಸ್ಥೈರ್ಯದಿಂದ ಬದುಕೋದನ್ನು ಬಿಟ್ಟು ನನ್ನಿಂದ ಏನೂ ಆಗಲ್ಲ, ನಾನು ಏನೂ ಕೂಡ ಮಾಡೋದಕ್ಕಾಗಲ್ಲ ಅಂತ ಭಿಕ್ಷೆ ಬೇಡ್ತಾ ಇನ್ನೊಬ್ಬರ ಹತ್ರ ಕೈ ಚಾಚ್ತಾ ಅಸಹಾಯಕನಂತೆ ಬದುಕ್ತಾ ಇರ್ತಾರೆ. ಇಂತಹ ಬದುಕನ್ನು ಬಿಟ್ಟು ಒಳ್ಳೆಯ ದಾರಿಯಲ್ಲಿ ನಡೆಯಿರಿ, ಭಗವಂತ ಯಾರ ಕೈಯನ್ನು ಬಿಡುವುದಿಲ್ಲ ಅಂತ ಹೇಳ್ತಾ ಈ ಕಥೆಯನ್ನು ನಿಮಗೆ ಸಮರ್ಪಿಸ್ತಾ ಇದ್ದೀವಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.